ಮೊದಲನೇದಾಗಿ ನಮ್ಮ ಯಲಹಂಕ ಕ್ಷೇತ್ರದ ಎಲ್ಲ ಜನತೆಗೂ ನಮಸ್ಕಾರವನ್ನ ತಿಳಿಸ್ತಾ ಇದ್ದೀನಿ. ನಿಮ್ಮ ಮಾಧ್ಯಮದ ಮುಖಾಂತರ ಕಾಂಗ್ರೆಸ್ ಅವರು ಏನು ಬಿಜೆಪಿ ಅವರು ಪ್ರತಿಭಟನೆ ಮಾಡ್ತಾ ಇದ್ದಾರೆ, ರಾಜಕೀಯ ಮಾಡ್ತಾರೆ ಅಂತೇಳಿ ನಿಮ್ಮ ಚಾನಲ್ ಮುಖಾಂತರ ನೋಡಿದ್ರು. ಇವತ್ತು ಒಂದು ಕ್ಲಾರಿಟಿ ಏನು ಕೊಡ್ತಾ ಇದ್ದೀರಿ ಅಂತ ಹೇಳಿದ್ರೆ, ಹಿಂದೆ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಏನಿತ್ತು, ಹೊಸದಾಗಿ 2010ರಲ್ಲಿ ಯಲಹಂಕ ಕ್ಷೇತ್ರ BBMP ಆಗಬೇಕಾದ್ರೆ 1ನೇ ವಾರ್ಡ್ ಕೆಂಪೇಗೌಡ ವಾರ್ಡ್ ಅಂತೇಳಿ ನಾಮಕರಣ ಮಾಡೋದಕ್ಕೆ, ಆ ವಾರ್ಡ್ನ ಹೆಸರು ತರೋದಕ್ಕೆ ಇದೇ ಯಲಹಂಕ ಕ್ಷೇತ್ರದ ಶಾಸಕರಾದ SR ವಿಶ್ವನಾಥ್ರವರ ಕೊಡುಗೆ ಅಪಾರ. ಇವತ್ತು ಅನಂತಪುರ ಅವರ ಕ್ಷೇತ್ರದಲ್ಲಿ ಅನಂತ್ ಕುಮಾರ್ ಏನಿದ್ದಾರೆ, ಅವ್ರ ಕ್ಷೇತ್ರದಲ್ಲಿ ಇದ್ದಂತಹ ಕೆಂಪೇಗೌಡ ವಾರ್ಡನ್ನ ಯಲಹಂಕಕ್ಕೆ ತಗೊಂಬಂದು ನಮ್ಮದೇ ಸರ್ಕಾರ ಇದ್ದಾಗ ಸರ್ಕಾರದ ಮೇಲೆ ಒತ್ತಡ ತಂದು ಕೆಂಪೇಗೌಡರು ಯಲಹಂಕದಲ್ಲಿ ವಾಸವಾಗಿದ್ರು, ಯಲಹಂಕನ ರಾಜಧಾನಿಯಾಗಿ ಇಟ್ಕೊಂಡಿದ್ರು, ಕೆಂಪೇಗೌಡರ ಹೆಸರು ಇಲ್ಲಿ ಬೇಕು ಅಂತೇಳಿ ಹೋರಾಟ ಮಾಡಿ ಒತ್ತಡ ತಂದು ಯಲಹಂಕ ಕ್ಷೇತ್ರದಲ್ಲಿ ಕೆಂಪೇಗೌಡರ ಹೆಸರು ತಗೊಂಬಂದಿದ್ದೇ ಮಾನ್ಯ ಶಾಸಕರು. ಇದು ಎಲ್ಲರಿಗೂ ಗೊತ್ತಿರುವಂತ ವಿಚಾರ. 2ನೇ ವಾರ್ಡ್ ಚೌಡೇಶ್ವರಿ ವಾರ್ಡ್ ಅಂತೇಳಿ ಆ ತಾಯಿ ಮೇಲೆ ಅಪಾರ ಗೌರವ ಏನು ಇಟ್ಕೊಂಡಿದ್ದಾರೆ ಯಲಹಂಕದಲ್ಲಿ, ಆ ತಾಯಿಯ ಹೆಸರು ಬರಬೇಕು ಅಂತೇಳಿ ಚೌಡೇಶ್ವರಿ ವಾರ್ಡನ್ನ ಮಾಡಿಸಿದ್ದು ಸಹ SR ವಿಶ್ವನಾಥ್ ಅವರು. ಇದು ಮಾಡಿಸಿರುವಂತಹ ಹೆಗ್ಗಳಿಕೆ ಅವರಿಗೆ ಬರ್ತದೆ. ಅದಾದ ನಂತರ 15 ವರ್ಷದಿಂದ ಇದೇ ಕಂಟಿನ್ಯೂ ಆಗಿದೆ. ಈಗ ಹೊಸದಾಗಿ ಸರ್ಕಾರ GBA ಅಂತ ಮಾಡಿದ್ರು. ಗ್ರೇಟರ್ ಬೆಂಗಳೂರು ಅಥಾರಿಟಿ ಆದಮೇಲೆ ಯಲಹಂಕದಲ್ಲಿ BBMPಯಲ್ಲಿ 4 ಕ್ಷೇತ್ರ ಇದ್ದಂತಹ ವಾರ್ಡನ್ನ 7 ವಾರ್ಡ್ಗಳಾಗಿ ವಿಂಗಡಣೆ ಮಾಡಿದ್ರು. ಅದಕ್ಕೆ ಒಂದು ಹೆಸರುಗಳನ್ನು ಕೊಟ್ಟರು. ಏನು ಒಂದು ಅಬ್ಜೆಕ್ಷನ್ ಕಾಲ್ಪ ಮಾಡಿ 7 ವಾರ್ಡ್ಗೆ ಹೆಸರನ್ನ ಕೊಟ್ಟಿದ್ರು. 1ನೇ ವಾರ್ಡು ಚೌಡೇಶ್ವರಿ ವಾರ್ಡ್ ಅಂತ ಮಾಡಿದ್ರು, 2ನೇ ವಾರ್ಡು ವೆಂಕಟಾಲ ವಾರ್ಡ್ ಅಂತ ಮಾಡಿದ್ರು, 3, 4, 5 ಬ್ಯಾಟರಾಯನಪುರದ ವಾರ್ಡ್ಗಳು ಬಂದಿದ್ವು, 6ನೇ ವಾರ್ಡು ಕೆಂಪೇಗೌಡ ವಾರ್ಡ್ ಅಂತ ಬಂದಿತ್ತು. ಹಾಗೆ 7, 8 ಅಟ್ಟೂರು, ಬೆಟ್ಟಳ್ಳಿ, ನಮ್ಮ ಚಿಕ್ಕಬಂಸಂದ್ರ ವಾರ್ಡ್ ಅಂತ ಮೊದಲನೇದಾಗಿ ಅಬ್ಜೆಕ್ಷನ್ ಮುಂಚೆ ಕೊಟ್ಟಿದ್ರು. ಆಗ ಹೆಸರಲ್ಲಿ ಯಾವುದೇ ತಕರಾರು ಇರಲಿಲ್ಲ, ಎಲ್ಲ ಹೆಸರು ಕರೆಕ್ಟ್ ಆಗಿತ್ತು. ಆದರೆ ಕ್ರಮ ಸಂಖ್ಯೆಯಲ್ಲಿ ಬದಲಾವಣೆ ಇತ್ತು. ಆಗ ಮಾನ್ಯ ಶಾಸಕರು, ನಮ್ಮ BJPಯವರು ಹಾಗೂ ಇಲ್ಲಿನ ಸ್ಥಳೀಯ ಸಂಸ್ಥೆಗಳು ಅಷ್ಟೇನೆ, ಒಂದು ಆಡಳಿತ ಮಾಡೋದಕ್ಕೆ ಏನು ಕ್ರಮ ಸಂಖ್ಯೆ ಆ ಕ್ಷೇತ್ರ ಈ ಕ್ಷೇತ್ರ ಬದಲಾದಂತಹ ಸಂದರ್ಭದಲ್ಲಿ ತೊಂದರೆ ಆಗುತ್ತೆ, ಕ್ರಮವಾಗಿ ಕೊಡ್ರಿ. 1ನೇ ವಾರ್ಡ್ನ ಕೆಂಪೇಗೌಡರ ವಾರ್ಡ್ ಅಂತಾನೆ ಕೊಡಿ, ಚೌಡೇಶ್ವರಿ 2ನೇ ವಾರ್ಡ್ ಅಂತಾನೆ ಕೊಡಿ, ಇನ್ನು ವೆಂಕಟಾಲ ಅಂತ ಒಂದು ಮಾಡಿದ್ರು, ಚಿಕ್ಕಬಂಸಂದ್ರ ಅಂತ ಒಂದು ಮಾಡಿದ್ರು, ದೊಡ್ಡಬೆಟ್ಟಳ್ಳಿ ಒಂದು ವಾರ್ಡ್ ಆಗಿತ್ತು. ಇದರಲ್ಲಿ ನಮ್ದು ಯಾವುದೇ ತಕರಾರು ಇರಲಿಲ್ಲ. ಇಷ್ಟು ವಾರ್ಡನ್ನ ಮಾಡಿದ್ಮೇಲೆ ನಾವು ನಮ್ಮ ಅಬ್ಜೆಕ್ಷನ್ ಇದ್ದಿತ್ತು ಕ್ರಮವಾಗಿ ಕ್ರಮ ಸಂಖ್ಯೆ 1, 2, 3, 7 ಗಂಟೆ ಯಲಹಂಕಕ್ಕೆ ಕೊಟ್ಟು ಮತ್ತೆ 8ರಿಂದ ನೀವು ಬೇರೆ ಕ್ಷೇತ್ರದಲ್ಲಿ ಮಾಡಿ ಅಂತ ಅಷ್ಟೇ ನಮ್ಮ ಕೋರಿಕೆನಿತ್ತು. ಅದನ್ನ ನಾವು ಅಬ್ಜೆಕ್ಷನ್ ಕೊಟ್ಟಿದ್ರಿ. ಅದಾದ ನಂತರ ಫೈನಲ್ ಅಧಿಸೂಚನೆ ಏನು ಬರ್ತದೆ, ಆ ಫೈನಲ್ ಅಧಿಸೂಚನೆ ಬಂದಾಗ ನಾವು ಏನು ಹಿಂದೆ ಇದ್ದಂಥ ಹೆಸರು 2ನೇ ವಾರ್ಡ್ನಲ್ಲಿ ಚೌಡೇಶ್ವರಿ ವಾರ್ಡ್ 1 ಅಂತ ಏನು ಮಾಡಿದ್ರೋ ಅದನ್ನ ರಾಜಾ ಕೆಂಪೇಗೌಡ ಅಂತ ಮಾಡಿರ್ತಾರೆ, ಚೌಡೇಶ್ವರಿ ವಾರ್ಡ್ ಹೆಸರು ಇರೋದಿಲ್ಲ. ಆಮೇಲೆ ವೆಂಕಟಾಲ ವಾರ್ಡ್ ಅಂತ ಏನು ಮಾಡಿದ್ರು, ವೆಂಕಟಾಲ ಹೆಸರು ಮಾಯ ಆಗಿದೆ, ಆಕಾಶ್ ಅಂತ ಬಂದಿತ್ತು. ಅದಾದ ನಂತರ ಏನು ಕೆಂಪೇಗೌಡರು ವಾಸ ಆಗಿದ್ರೋ ಆ ಓಲ್ಡ್ ಟೌನ್ ಅನ್ನ, ಕೆಂಪೇಗೌಡ ವಾರ್ಡನ್ನ ಯಲಹಂಕ ಓಲ್ಡ್ ಟೌನ್ ಅಂತ ಮಾಡಿದ್ರು. ಅದಾದ ನಂತರ ಚಿಕ್ಕಬಂಸಂದ್ರ ಬದಲಾವಣೆ ಮಾಡಿ ನ್ಯಾಯಾಂಗ ಬಡಾವಣೆ ಮಾಡಿದ್ರು. ಅಟ್ಟೂರಾಗಿ ಮುಂದುವರೆದಿದೆ, ದೊಡ್ಡಬೆಟ್ಟಳ್ಳಿಯಾಗಿ ಮುಂದುವರೆದಿದೆ. ಇಲ್ಲಿ ಒಂದು ಸಂಶಯ, ಮೊದಲನೇದಾಗಿ ಏನು ಅಬ್ಜೆಕ್ಷನ್ ಕಾಲ್ ಫಾರ್ಮ್ ಮಾಡಬೇಕಾದ್ರೆ ಎಲ್ಲ ವಾರ್ಡ್ಗಳು ಕರೆಕ್ಟ್ ಆಗಿರ್ತದೆ, ಕ್ರಮ ಸಂಖ್ಯೆ 1 ಬದಲಾವಣೆ ಆಗಿರ್ತದೆ. ನೀವು ಅಂತಿಮ ಅಧಿಸೂಚನೆ ಹೊಡಿಸ್ಬೇಕಾದ್ರೆ ವಾರ್ಡ್ನ ಚೌಡೇಶ್ವರಿ ವಾರ್ಡ್ ಹೆಸರೇ ಇರೋದಿಲ್ಲ, ಕೆಂಪೇಗೌಡರ ವಾರ್ಡು ಎಲ್ಲಿ ಮಾಡಬೇಕು ಅದನ್ನ ಬಿಟ್ಟು ಚೌಡೇಶ್ವರಿ ವಾರ್ಡ್ಗೆ ರಾಜಾ ಕೆಂಪೇಗೌಡರು ಅಂತ ಹೆಸರಿಟ್ಟಿರ್ತೀರಾ. ಇದು ಹೇಗೆ ಬದಲಾಯಿತು ಅನ್ನೋದೇ ಪ್ರಶ್ನೆ. ಈಗ ಯಾಕೆ ಈ ಪ್ರಶ್ನೆ ಉದ್ಭವ ಆಗುತ್ತಂದ್ರೆ, ಇದೇ ಯಲಹಂಕ ಕ್ಷೇತ್ರದ ಕಾಂಗ್ರೆಸ್ ಮುಖಂಡರುಗಳು ಹೇಳ್ಕೊತಾ ಇದ್ರು, ವಾರ್ಡ್ನ ನಾವೇ ಮಾಡಿಸ್ತಾ ಇದ್ದೀರಿ, ಕ್ಯಾಟಗಿರಿನ ನಾವೇ ಮಾಡಿಸ್ತಾ ಇದ್ದೀರಿ, ನಮ್ಮ ಸರ್ಕಾರನೇ ಇದೆ, ಇದನ್ನೆಲ್ಲ ನಾವೇ ಮಾಡ್ತಾ ಇದ್ದೀರಿ ಅಂತೇಳಿ ಕಾಂಗ್ರೆಸ್ ನಾಯಕರುಗಳೇ ಹೇಳ್ಕೊಂತ ಇದ್ದಿತ್ತು.
ಈ ಮಾತನ್ನ. ಹಾಗಾದ್ರೆ ಅಂತಿಮ ಅಧಿಸೂಚನೆ ಬಂದ ನಂತರ ಒಂದು ವಾರ್ಡ್ನ ಕೆಂಪೇಗೌಡರ ವಾರ್ಡ್ ಬದಲಾವಣೆ ಆಗಿದೆ, ಚೌಡೇಶ್ವರಿ ವಾರ್ಡ್ ಬದಲಾವಣೆ ಆಗಿದೆ ಅಂದ್ರೆ ಅಲ್ಲಿನ ಜನರಿಗೆ ಒಂದು ಮನಸ್ಸಿಗಾಗ್ಲಿ ಸಾರ್ವಜನಿಕರಿಗೆ ನೋವಾಗೇ ಆಗ್ತದೆ. ಯಲಹಂಕ ಕ್ಷೇತ್ರದಲ್ಲಿ ತಾಯಿ ಹೆಸರಿಟ್ಟಂತಹ, ಕೆಂಪೇಗೌಡರ ಹೆಸರಿಟ್ಟಂತಹ ನಮ್ಮ ಶಾಸಕರು ಅವ್ರ ಜೊತೆ ಇರುವಂತಹ ನಮ್ಮೆಲ್ಲರಿಗೂ ನೋವು ತಂದು ಇದು ಬಂದಿದ ತಕ್ಷಣ ಮರುದಿನನೇ ನಾವು ಹೋರಾಟ ಮಾಡ್ತೀರಿ. ಹೋರಾಟ ಮಾಡಿದಿರ ಕುತ್ಕೊಳಕ್ಕಾಗುತ್ತಾ? ಹೋರಾಟ ಮಾಡಿ ಪ್ರೆಸ್ ಮೀಟ್ ಮಾಡಿ ಈ ರೀತಿ ತಪ್ಪಿದೆ, ಇದನ್ನ ಬದಲಾವಣೆ ಮಾಡ್ಬೇಕು ಅಂತೇಳಿ ಹೋರಾಟನ ಮಾಡ್ತೀರಿ. ಯಾಕೆ ನೀವು ಮರುದಿನನೇ ನೀವು ಕಾಂಗ್ರೆಸ್ ಅವರು ಯಾಕೆ ಇದ್ರ ಬಗ್ಗೆ ಪ್ರತಿಕ್ರಿಯೆ ನೀಡಲಿಲ್ಲ? ನಾವು ಯಾಕೆ ಹೋರಾಟ ಮಾಡಿದ್ರಿ ಅಂದ್ರೆ ಈ ಯಲಹಂಕ ಕ್ಷೇತ್ರವನ್ನ ಏನು ನಮ್ಮ ಶಾಸಕರ ಜೊತೆ ಇರುವಂತಹ ಬಿಜೆಪಿ ಕಾರ್ಯಕರ್ತರು ನಾವೆಲ್ಲರೂ ಸಹ ಯಲಹಂಕ ಕ್ಷೇತ್ರನ ಪ್ರೀತಿ ಮಾಡ್ತೀರಿ. ಈ ಮಣ್ಣನ್ನ ಹೊಂದ್ಕೊಂಡಿದೀರಿ, ನಾವು ಈ ಜನರ ಮನಸ್ಸನ್ನ ಅರ್ಥ ಮಾಡ್ಕೊಂಡಿದ್ದೀರಿ. ಆದ್ರಿಂದ ಇಮಿಡಿಯೇಟ್ಲಿ ಇದು ಅಧಿಸೂಚನೆ ಆದ್ಮೇಲೆ ಸೀರಿಯಸ್ ಆಗಿರ್ತದೆ. ಅದಕ್ಕೆ ನಾವು ಹೋರಾಟವನ್ನ ಮಾಡಿದ್ವಿ. ಹೋರಾಟ ಮಾಡಿದಾಗ ಮೀಡಿಯಾಗಳಲ್ಲೇ ನಮ್ಮ ಶಾಸಕರು ಸುದ್ದಿಗೋಷ್ಠಿ ಮಾಡಿದಾಗ ದೊಡ್ಡದಾಗಿ ಬಂತು.